ಪ್ರದೀಪ್ ಈಶ್ವರ್ ಹುಚ್ಚ ಎನ್ನುವುದು ನಿಜ ಅಂತ ಪ್ರೂವ್ ಆಯಿತು. ವೆಂಕಟಗೌಡ ಗೋವಿಂದಗೌಡ ಲೆವಿಡಿ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರದೀಪ್ ಈಶ್ವರ್, ನೀನು ಇನ್ನೂ ಬಚ್ಚ. ನಮ್ಮ ಕುಮಾರಣ್ಣನವರ ಬಗ್ಗೆ ಮಾತನಾಡಲು ನಿನಗೆ ಯೋಗ್ಯತೆ ಇಲ್ಲ. ನಿಮ್ಮ ಪಕ್ಷದ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅಂತವರನ್ನ ಕೇಳಿ ಮಾತನಾಡಲು ಕಲಿ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ಮಾಡಲು ಇತಿಮಿತಿ ಇರುತ್ತೆ. ಅದನ್ನ ಮೀರಿದ್ರೆ ಕುಮಾರಣ್ಣನವರಿಗೆ ರಾಜ್ಯದ ತುಂಬೆಲ್ಲ ಕಾರ್ಯಕರ್ತರು, ಅಭಿಮಾನಿಗಳಿದ್ದಾರೆ. ಎಚ್ಚರದಿಂದ ಮಾತನಾಡಲು ಕಲಿಬೇಕು. ನೀನು ಎಷ್ಟೇ ಬಕೆಟ್ ಹಿಡಿದು ನಿನ್ನನ್ನು ಮಿನಿಸ್ಟರ್ ಮಾಡಲ್ಲ. ಕಾಂಗ್ರೆಸ್ ಪಕ್ಷದವರು ಪಂಚ ಗ್ಯಾರಂಟಿ ತಂದು ಈಗ ಪರಿಶೀಲನೆ ಮಾಡ್ತೇವೆ. ಟ್ಯಾಕ್ಸ್ ಕಟ್ಟುವವರಿಗೆ ಗ್ಯಾರಂಟಿ ಸಿಗಲ್ಲ, ಅವರಿಗೆ ಸಿಗಲ್ಲ. ಇವರಿಗೆ ನೀವು ವೋಟ್ ಹಾಕಿಸಿಕೊಳ್ಳುವಾಗ ನೀವು ಸಹಿ ಮಾಡಿದ ಗ್ಯಾರಂಟಿ ಪತ್ರದಲ್ಲಿ ಮನೆ ಮನೆಗೆ ಹೋದಾಗ ಹೇಳಬೇಕಿತ್ತು. ವೋಟ್ ಹಾಕಿದ ಮೇಲೆ ಈಗ ನಿಮಗೆ ಗ್ಯಾರಂಟಿ ಸವಲತ್ತು ಸಿಗೋದಿಲ್ಲ ಎಂದರೆ ನಾವು ಬಿಡೋದಿಲ್ಲ. ಟ್ಯಾಕ್ಸ್ ಕಟ್ಟುವವರಿಂದ ವೋಟ್ ಹಾಕಿಸಿಕೊಂಡಿಲ್ವಾ ನೀವು? ಎಲ್ಲರೂ ಸೇರಿ ವೋಟ್ ಹಾಕಿದ ಮೇಲೆ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ, ಅದನ್ನು ಮರಿಬೇಡಿ. ಕಾಕಾ ಪಾಟೀಲ್ಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ ನೀವು ಮರಿತೀರಾ? ಹಾಗೆ ಗದಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಅಶೋಕ್ ಮಂದಾಲಿ, ನೀನು ನನ್ನ ತಂಟೆಗೆ ಬರಬೇಡ. ನೀನು ದೊಡ್ಡ ವ್ಯಕ್ತಿಯಲ್ಲ. ಯಾರಿಗೆ ಏನು ಮಾತಾಡಬೇಕು ತಿಳಿದುಕೊಂಡು ಮಾತಾಡು. ನಾನು HK ಪಾಟೀಲ್ರಿಗೆ ಹೇಳ್ತೇನೆ, ನಿನ್ನನ್ನು ಹದ್ಬಸ್ನಲ್ಲಿಡ್ಲು ಎಂದು ಎಚ್ಚರಿಕೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, MK ರಿಪೋರ್ಟ್ ಗದಗ. ನಿಮ್ಮ ಮುಖಾಂತರ ಇಷ್ಟ ಹೇಳ್ತೀನಿ. ನಾನು ಬಂದಲ್ಲಿ ಅವರ ನಮ್ಮ ಹೊಸ ಅವ್ರಿಗೆ ಬರಕ್ಕೆ ಹೋಗ್ಬೇಡ್ರಿ. ನಿಮ್ದೇನು ಕೆಲಸ ನೀವು ಮಾಡ್ರಿ, ನಿಮ್ಮ ಪಕ್ಷದ ಕೆಲಸ ನೀವು ಮಾಡ್ರಿ. HK ಪಾಟೀಲ್ರಿಗೆ ಹೇಳ್ತೀನಿ, ಹದ್ದು ಬಸ್ನಾಗ ಇಡ್ರಿ. ಅವ್ರು ಏನಾರ ಎತ್ತಬೇಕಂತ ಮಾತಾಡ್ಕೊಂಡು ಹೋದ್ರೆ ನಾ ಜಗ್ಗ ಮಾತಾಡ್ತೀನಿ. ನಾನು ರಸ್ತೆದಾಗ ಬೆಳದವ, ಅದಕ್ಕೆ ಅವ್ರನ್ನ ಹದ್ದು ಬಸ್ನಾಗ ಇಡ್ರಿ. ನಾ ಇಂಟರ್ನ್ಯಾಷನಲ್ ಲೀಡರನ, ಲೋಕಲ್ ಲೀಡರನ ಅದನ್ನ ಕೇಳುವಂತ ಅವಶ್ಯಕತೆ ನಿಮಗಿಲ್ಲ. ಮಂದಾಲಿ ಅವರ ಮರ್ಯಾದೆ ಕೊಡಾಕ್ತೀನಿ. ಈಗನು ಇನ್ನೊಮ್ಮೆ ನಂದೆಲ್ಲಾರ ನೀವು ಹೆಸರು ಪ್ರಸ್ತಾಪ ಮಾಡಿ ನೀವು ನನ್ನ ಬಗ್ಗೆ ಎಲ್ಲಾರ ಮಾತಾಡಿದ್ರಿ ಅಂದ್ರೆ ಮತ್ತೆ ನಾನು ಅದಕ್ಕೆ ಯಾವ ಭಾಷೆ ಬಳಸ್ಬೇಕು ಅದ ಭಾಷೆ ಬಳಸ್ತೀನಿ. ನಂದ ಅವ್ರದ್ದು ಅಶೋಕ ಮಂದಾಲಿ 90,000 ವಾಚ್, 8 ಲಕ್ಷದ ವಾಚ್ ಅದ. ಅವ್ರಿಗೆ ಮೋಸ್ಟ್ಲಿ ಪ್ರದೀಪ್ ಈಶ್ವರ್ ಅವರು ಮನಸ್ಸಿಗೆ ಆಗ್ಯಾರ. ಹಿಂದಕ್ಕೆ ಇವರು ಸಿದ್ದರಾಮಯ್ಯ ಅವ್ರಿಗೆ ಯಾರ ಹ್ಯಾಬ್ಲಾಟ್ ವಾಚ್ ಕೊಟ್ಟು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಮೋಸ್ಟ್ಲಿ. ಆ ಕನ್ಫ್ಯೂಷನ್ನಾಗ ಇಲ್ಲಿ ಇದಾಗ್ಯಾರ ಅವರು. ಹಂಗಾಗಿ ಮೋಸ್ಟ್ಲಿ ಅವ್ರ ಪಕ್ಷದಾಗ ಮಂಗಳಾರತಿ ಮಾಡಿರ್ಬೇಕು. ಈಗ ಎಲ್ಲ ಮಾತಾಡೋದು ಬಂದ್ ಮಾಡಿ ಕುಂತಾರ. ಯಾರು ಒಬ್ಬರು ಅವ್ರ ಪಕ್ಷದ ನಾಯಕರು ಅವ್ರ ಸಲುವಾಗಿ ಸಪೋರ್ಟ್ ಮಾಡಿ ಮಾತಾಡಿದ್ವಿ. ನನಗೆ ಕೇಳಿದ್ರು ಪಕ್ಷದಾಗ ಇಟ್ಕೋ ಯಾವ ಕೇಳ್ತಾನ ಅವ್ರ ರಾಜಕೀಯ ನೋಡಿದಿಲ್ಲ. ನೋಡ್ರಿ ನೀವು ಇಂತ ಬಚ್ಚಾಗೋಣ ಎಷ್ಟು ಮಂದಿ ಬಿಡಿ ಸರ್. ನಾವು ಒತ್ತಾಯ ಮಾಡ್ತೀವಿ. ಚುನಾವಣಾ ಪ್ರಚಾರ ಭಾಷಣದಾಗ ಕಾಕಾ ಪಾಟೀಲ್ ಫ್ರೀ, ನಾನಾ ಪಾಟೀಲ್ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಮತ್ತ ಇವ್ರು ಯಾರು ಟ್ಯಾಕ್ಸ್ ಕಟ್ಟಿದ್ದಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವ್ರೆ, ನಿಮ್ ಮನೆಯವರು ಟ್ಯಾಕ್ಸ್ ಪೇಯರ್ ಹೌದೋ ಅಲ್ಲೋ, ಕಾಕಾ ಪಾಟೀಲ್ ಟ್ಯಾಕ್ಸ್ ಪೇಯರ್ ಹೌದೋ ಅಲ್ಲೋ, ಇವ್ರು BPL ಕಾರ್ಡ್ ಅದಾವ ಇವ್ರು. ಮತ್ ನೀವು ಅವತ್ತ ನಿನಗೂ ಫ್ರೀ, ಅವಂಗೂ ಫ್ರೀ, ಇವಂಗೂ ಫ್ರೀ ಅಂತ ಹೇಳ್ಬೇಕಾಗಿತ್ತು. ನೀವು ಟ್ಯಾಕ್ಸ್ ಕಟ್ತಿದ್ರು ನಾವು ಕೊಡಂಗಿಲ್ಲ ಅಂತ ಹೇಳಿ ಅವತ್ ಹೇಳಿ. ಮತ್ತೆ ನೀವು ನಿಮ್ ಶ್ರೀಮತಿಯವರು ಟ್ಯಾಕ್ಸ್ ಪೇಯರ್ ಹೌದೋ ಅಲ್ಲೋ, ಕಾಕಾ ಪಾಟೀಲ್ ಟ್ಯಾಕ್ಸ್ ಪೇಯರ್ ಹೌದೋ ಅಲ್ಲೋ, ಅದನ್ನ ಕ್ಲಿಯರ್ ಮಾಡ್ರಿ. ಅವ್ರ ಟ್ಯಾಕ್ಸ್ ಪೇಯರ್ ಅಲ್ಲ ಅಂದ್ರೆ ಯಾರ್ಯಾರು ಟ್ಯಾಕ್ಸ್ ಪೇಯರ್ ಅಲ್ಲ ಅವ್ರು ತೆಗೀರಿ. ನೀವು ಅವತ್ತು ಅವ್ರ ಹೆಸರು ಬಳಸ್ಕೊಂಡು ನೀವು ಓಟ್ ತಗೊಂಡು ಇವತ್ತು ಟ್ಯಾಕ್ಸ್ ಕಟ್ಟೋಂಗ ನಾ ಕೊಡಂಗಿಲ್ಲ, ಅವ್ನು ಕೊಡಂಗಿಲ್ಲ, ಇವ್ನು ಕೊಡಂಗಿಲ್ಲ ಅಂತ ಕೇಳ್ಬೇಕು. ಮಾಡಕ್ ಹೋಗ್ಬೇಡ್ರಿ. ಅದು ನೀವು ಅದನ್ನ ಹೇಳ ಅಧಿಕಾರಕ್ಕೆ ಬಂದಿರಿ, ಹೇಳದಂಗೆ ಏನೇನು ನಡ್ಕೊಂಡಿನಿ ಅಂತ ಹೇಳಿ ಹಂಗೆ ಒಂದೊಂದು ದೊಡ್ಡ ದೊಡ್ಡ ಪೇಜಿನ ಜಾಹೀರಾತು ಪಡ್ಕೊಂತ ಬಂದಿರಿ. ಆ ಪ್ರಕಾರ ನಡ್ಕೊಡಿ. ಎಲ್ಲಾ ರಾಜಕಾರಣಿ ಮಾಡಿ ನೀವು ಯಾರು ತಗೋರಿ, ದೇವೇಗೌಡರ ಕುಟುಂಬದವ್ರು ಅಷ್ಟೇ ಸಿಂಪಲ್ ರಾಜಕಾರಣ. ಅವರು ಉಡುಗೆ ತೊಡುಗೆಗಳ ಬಗ್ಗೆ ಅವ್ರು ಬಹಳ ತಲೆ ಕೆಡಿಸ್ಕೊಂಡ್ರು. ಅಗದಿ ಸಿಂಪಲ್ನಾಗ ಸಿಂಪಲ್. ಯಾರ ಗಾಂಧಿ ತತ್ವ ಅಂತ ಯಾರು ಈಗ ಇವ್ರೇನು ಗಾಂಧೀಜಿ ಫೋಟೋ ಹಾಕೊಂತಾರ, ಈಗ ಯಾರು ಗಾಂಧಿ ತತ್ವ ಇಲ್ಲಿ ಗಾಂಧಿ ತತ್ವ ಯಾರು ಕರ್ನ ಫಾಲೋ ಮಾಡಕತ್ತಾರ ಅಂದ್ರೆ ಅದು ದೇವೇಗೌಡರ ಫ್ಯಾಮಿಲಿ ಅಷ್ಟೇ. ಅವ್ರ ಉಡುಗೆ ತೊಡುಗೆ ನೀವು ನೋಡಿದ್ರೆ ಆ ವಾಚ್ ಅದು ಬಹಳ ಅಂದ್ರೆ ನನ್ನ ಅಂದಾಜ್ ಮಟ್ಟಿಗೆ ಅದ್ರಾಗ ಅಂಬೇಡ್ಕರ್ ಅವ್ರ ಚಿತ್ರ ಐತಿ. HMT ವಾಚ್ ಅದೇನೋ ಸ್ಪೆಷಲ್ ಎಡಿಷನ್ ಮಾಡಿ ಅಂಬೇಡ್ಕರ್ ಅವರು ಬರ್ತ್ ಸೆಂಟಿನರಿ ಇದ್ದಾಗ ಲಾಂಚ್ ಮಾಡಿದ್ದ ವಾಚ್. ಅಂಬೇಡ್ಕರ್ ಅವ್ರ ಅಭಿಮಾನಕ್ಕೆ ಅವ್ರು ಹಾಕೊಂಡಾರ. ಇವ್ರೇನ ಅಂಬೇಡ್ಕರ್ ಅವ್ರ ಬಗ್ಗೆ, ಗಾಂಧೀಜಿ ಅವ್ರ ಬಗ್ಗೆ ಫೋಟೋ ಹಾಕೊಂಡು ಮಾಡ್ತಾರ. ಅವ್ರು ಯಾರು ಹಾಕೊಂಡಿಲ್ಲ, ಅವನ್ನ ಇವ್ರು ಹಾಕೊಂಡಾರ. ಅವ್ರು ನಮ್ಮ ಕುಮಾರಣ್ಣ ಅವ್ರದ್ದು, ದೇವೇಗೌಡರದು ಉಡುಗೆ ತೊಡುಗೆ ನೋಡ್ರಿ. ಇವತ್ತು ನಿಖಿಲ್ ಅವರು ಹೊಸ ಜನರೇಷನ್, ಅವ್ರ ಸ್ವಲ್ಪ ಉಡುಗೆ ತೊಡುಗೆ ಡಿಫ್ರೆಂಟ್ ಅದ. ಬಿಟ್ರೆ ನೀವು ರೇವಣ್ಣ ಅವ್ರು ನೋಡ್ರಿ,
ನೀವು ಕುಮಾರಣ್ಣ ನೋಡ್ರಿ, ದೇವೇಗೌಡರು ನೋಡ್ರಿ, ಅವರು ಬೆಳೆಯೋದು ಒಂದು ಪಂಚಿ ಒಂದ್ ಬೆಳೆ ಹಂಗೆ ಹಾಕೊಂಡು ಸುಮ್ಮನೆ ಬರ್ತಾರ. ಅವ್ರು ಇಸ್ತ್ರಿ ಮಾಡಿರ್ತಾರೋ ಇಲ್ಲ ಸುಮ್ಮನೆ ಹಾಕೊಂಡ್ ಬರ್ತಾರ. ಅಷ್ಟ ಸಿಂಪಲ್ ಅದ. 80 ಲಕ್ಷದ್ದು ಮಾತಾಡು ಮಾತಾ ಇವೆಲ್ಲ. ಅದಕ್ಕೆ ಅದಾರ ನಿಮ್ಮ ದೊಡ್ಡವರು, ನಿಮ್ಮ ಪಕ್ಷದವ್ರು, ಅವ್ರು ಕೇಳ್ತಾರ. ನಿಮ್ದೇನ್ ಎಲ್ಲಾದ್ರಾಗ ನೋಡಕ್ಕೆ ನಂದು ಒಂದ್ ಇರ್ಲಿ ಅಂತ ಹೇಳಿ ಬರೋದು. ನೀವು ಏನ ಬಕೆಟ್ ಇಡೋದು, ನಾ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೆ ಮಿನಿಸ್ಟರ್ ಆಗ್ತೀನಿ ಅಂತ ನೀವು ತಿಳ್ಕೊಂಡ್ರಿ. ಯಾರಪ್ಪ ನಿಮ್ನ ಮಿನಿಸ್ಟರ್ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ ದೂರ ಅಂತ ನೀವೇನ್ ಆಗುದಿಲ್ಲ. ಅದು ನನ್ನ ತಲೆಯಾಗ ಇರ್ಲಿ ನಿಮ್ಗೆ. ಆಮ್ಯಾಗ ನೀವು ಮಾತಾಡಿದ್ರೆ ನಾನು OBC ಈ ಕರ್ನಾಟಕ ನೀವು ಒಬ್ಬರು OBC ಎಲ್ಲದನ್ನು ವೈದ್ ಜಾತಿಗೆ ಹಚ್ತೀರಿ. ನಾ ಪೊಲೀಸರಿಗೆ ಇಲ್ಲ ಕೋರ್ಟಿಗೆ ನಾನು ಮನವಿ ಮಾಡ್ಕೊಳೋದು ಏನಂದ್ರೆ, ಸೋಮೂಟ ಕೇಸ್ ಹಾಕ್ರಿ, ಈ ಮನುಷ್ಯ ಜಾತಿ ಮೇಲೆ ದಂಗೆ ಹಬ್ಸಕ್ ಹೊಂಟ, ಅದನ್ನ ಕೇಸ್ ಹಾಕ್ಬೇಕು. ನಾನು OBC ಏನ್ OBC ನೀವೊಬ್ರು OBC ಇಲ್ಲಿದ್ರಿ ಕರ್ನಾಟಕದಾಗ. MLA ಯಾರಿಲ್ಲ OBC ಅವ್ರು ನೋಡಿ ಕಲ್ಕೋರಿ. ನಿಮ್ ಪಕ್ಷದಾಗ ಸಾಕಷ್ಟು ದೊಡ್ಡವ್ರು ಅದಾರ, ಅವ್ರು ನೋಡಿ ಕಲ್ಕೋರಿ ಹೆಂಗ ಮಾತಾಡ್ಬೇಕದ ಅಂತ ಹೇಳಿ. ಅದು ಇದು ಏನಾರ ಇನ್ನು ಮುಂದುವರಿತ ಅಂದ್ರೆ ಕಟ್ಟಕಡಿ ಮೂಲಿ ಒಳಗು ನಿಮ್ ವಿರುದ್ಧ ಪ್ರತಿಭಟನೆ ಆಗ್ತಾವು. ಇರ್ಲಿ, ನೀವು ಆಗಿರ್ಬೇಕು ಲೀಡರ್. ನಿಮ್ ಅಷ್ಟಕ್ಕೆ ನೀವು ದೊಡ್ಡವ್ರು ತಿಳ್ಕೊಬೇಡ್ರಿ, ಬಹಳ ದೊಡ್ಡವ್ರು ಅದಾರ, ಕರಿಯರ್ ಅಂತಾರ, ಟಾಲೆಸ್ಟ್ ಲೀಡರ್ ಅದಾರ ನಮ್ಮಲ್ಲಿ. ಅವ್ರು ನೋಡಿ ಕಲ್ಕೋರಿ. ಎಲ್ಲಿ ಮಟ್ಟ ಹೋಗ್ಯಾರ ಅವರು. ಅವ್ರ ಮಾತಿನ ಶೈಲಿ, ಟೀಕೆ ಟಿಪ್ಪಣಿ ಅವರು ಮಾಡ್ತಾರ. ಅದನ್ನ ಕಲ್ಕೋರಿ. ನಿಮ್ಮ ಪಕ್ಷದಾಗ ಸಾಕಷ್ಟು ದೊಡ್ಡವರು ಅದಾರ. ಇನ್ನೊಮ್ಮೆ ಇದೇನ್ರ ಮರ್ಕಳಿಸ್ತು ನಮ್ಮ ನಾಯಕರ ಬಗ್ಗೆ ನೀವೇನ್ರ ಅಸಂಬದ್ಧ ಪದಗಳನ್ನ ಬಳಸಿದ್ರೆ ನಾವ್ ಯಾರು ಕೇಳಂಗಿಲ್ಲ. ಇದು ನಿಮ್ ತಲೆ ಒಳಗಿರ್ಲಿ. ನೀವೇಂದ್ರ ತಿಳ್ಕೊಂಡ್ಬಿಟ್ಟಿರ್ಬೇಕು, ನೀವು ಅಲ್ಲೇ ಶಾರ್ಟ್ ನೋಡಿದ್ನೆ, ಮೀಸಿ ತಿರುಗಿದ್ನೆ ಅಂದ್ರೆ ಹೆದರ್ ಬಿಡ್ತಾರ ಅಂತ ಹೇಳಿ. ಅದ್ರಾಗ ಯಾರು ಇಲ್ಲಿ ನಮ್ದು ಇನ್ನೂ ನೀವು ಯಾವ್ದೋ ಬಾಡಿಗೆ ಪಕ್ಷದಾಗ ಹೋಗಿರಿ, ಪಕ್ಷ ಕಟ್ಟಿ ಬೆಳೆಸ್ತವ್ರು ನಾವು. ಇಲ್ಲಿ ಅದೇ ನಾವು ಸ್ವಂತ ಪಕ್ಷ ಗಳಿಸಿವಿ, ಕರ್ನಾಟಕದ ಪಕ್ಷ. ನೀವು ಯಾವ್ದೋ ಬಾಡಿಗೆ ಪಕ್ಷದಾಗ ಅದಿರಲಿ, ರಾಷ್ಟ್ರೀಯ ಪಕ್ಷ ಅನ್ಸ್ಕೊಂಡು ಪಕ್ಷದಾಗ ಹೋಗಿರಿ. ನಿಮ್ಗೆ ಇನ್ನೂ ಇರ್ತೈತಿ. ನಮ್ಗೆ ಯಾರು ಲಗಾಮ ಇಲ್ಲ ನಮ್ಗೆ. ಅದಕ್ಕೆ ಹುಷಾರಿ. ಇನ್ನೊಮ್ಮೆ ಏನ್ರ ಇದು ಆತಂದ್ರ ಯಾವ ಕಾರ್ಯಕರ್ತರು ಸುಮ್ಮನೆ ತಲೆ ಒಳಗಿರ್ಲಿ. ಸರಿ, ಏನ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಇವರು ಒಂದು ಅದೇನು ಕಾವಲು ಸಮಿತಿ ಏನೋ ಮಾಡ್ಯಾರ, ಪಗಾರ ಕೊಟ್ಟು ಅವ್ರಿಗೆ ಲಕ್ಷಾನುಗಟ್ಲೆ ಪಗಾರ ಅದು. ಗ್ಯಾರಂಟಿ ಯೋಜನೆ ಸದಸ್ಯ, ಗ್ಯಾರಂಟಿ ಯೋಜನೆ ಅನುಷ್ಠಾನ. ಇವ್ರ ಕೆಲಸ ಏನು? ಇವರು ಮಿನಿಸ್ಟರ್ ಗತೆ AC ಚೇಂಬರ್ನಾಗ ಕುತ್ಕೊಂಡು ಇವರು ಆಫೀಸರ್ಸ್ ಮೀಟಿಂಗ್ ತಗೊಂಡ್ರು. ಬಸ್ ಸ್ಟ್ಯಾಂಡ್ ಅಡ್ಡಾಡ್ತಾರೆ. ಇವ್ರ ಕೆಲಸ ನಮ್ಮಲ್ಲಿ ಮಾಡಿದ್ದು ನಾವು ಹೋಗಿದ್ದು. ಈಗ ಸತ್ತವ್ರ ಹೆಸರಿಗೆ ರೊಕ್ಕ ಹೋಗೈತಿ, ಆಮೇಲೆ ಯಾರು ಖಾತೆ ಇಲ್ಲ ಅವ್ರಿಗೆ ರೊಕ್ಕ ಹೋಗೈತಿ. ಮತ್ತೆ ಇವ್ರು ಮಾಡ್ತಿದ್ರೇನು? ಇವ್ರಿಗೆ ಪಗಾರ ಎದುರಿಸುವ 25,000 ರೂಪಾಯಿ ತಾಲೂಕಾ ಅಧ್ಯಕ್ಷರಿಗೆ ಪಗಾರ ಐತಿ, ಜಿಲ್ಲಾಧ್ಯಕ್ಷರಿಗೆ 40,000-50,000 ರೂಪಾಯಿ ಅವ್ರಿಗೆ ಪಗಾರ ಐತಿ. ಇವ್ ಮಾಡ್ತಾರೆ ಏನ್? ಮತ್ತೆ ಇವ್ರು ಪಗಾರ ತಗೊಳಕ, ಪಗಾರ ನಮ್ದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು, ನಾವು ಕಟ್ಟಿದ ದುಡ್ಡು. ನಿಮ್ಗ ಚೈನಿ ಹೊಡ್ಯಾಕ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ. ನೀವು ಈಗ ನಮ್ದು ಪರಿಷ್ಕರಣೆ ಮಾಡ್ತೀವಿ, ಸತ್ತವ್ರಿಗೆ ಹೋಗ್ಯಾವ. ನನಗ ಶಾಕ್ ಆಗಿದ್ದು ಏನಂದ್ರು, ಒಂದ್ ಖಾತೆಗೆ 19,000 ಮಂದಿ ರೊಕ್ಕ ಹೋಗ್ತಾವ. ಒಂದ ಖಾತೆಗೆ 3 ವರ್ಷ ಮಾಡಿದ್ರಿ ಏನ್? ಮತ್ ನೀವು ಆ ಖಾತೆ ಯಾರ್ದು? ನಿಮ್ಮ ಯಾರ ಕಾಂಗ್ರೆಸ್ನವ್ರದ್ದು ಇರ್ಬೇಕದು. ಅದಕ್ಕೆ ನೀವು ಸುಮ್ಮದಿರಿ, 3 ವರ್ಷ ತಿಂದ್ರೆ ತಿನ್ಲಿ ಅಂತ ಹೇಳಿ. ಇವ್ರಿಗೆ ಹೆಂಗ ಕರ್ಕೊಂಡ್ ಬಂದು ರಿಹಾಬಿಲಿಟೇಷನ್ ಸೆಂಟರ್ ಇದು, ನೀವು ಯಾವ ಕೆಲ್ಸಕ್ಕೆ ಬರಲಾರ್ದವನ್ನ ತಾಲೂಕು ಅಧ್ಯಕ್ಷ ಮಾಡಿದ್ನಿ, ಜಿಲ್ಲಾ ಅಧ್ಯಕ್ಷ ಮಾಡಿದ್ನಿ ಮಾಡಿ ಅವ್ರಿಗೆ 25,000-50,000 ಪಗಾರ ಕೊಟ್ಟ ಯಾರ್ದು ರೊಕ್ಕ? ಮತ್ ಏನ್ ಮಾಡ್ತಾರೆ ಇದು? ಮತ್ ಕಾವಲು ಸಮಿತಿ, ಅನುಷ್ಠಾನ ಸಮಿತಿ ಅಂದ್ರೆ ನೀವು ಅನುಷ್ಠಾನ ಸರಿ ಮಾಡಿಲ್ಲ, ಕಿತ್ತು ಹೋಗಿರಿ ಅವ್ರನ್ನ. ಅವ್ರಿಗೆ ಪಗಾರ ಯಾರು ಕೊಡ್ತೀರಿ? ನಮ್ಮ ರೊಕ್ಕದಾಗ ನೀವು ಪಗಾರ ಕೊಡಾಕತ್ತೀರಿ. ನೀವೇ ಮನೆಗೆ ತಂದು ಅವ್ರಿಗೆ ಪಗಾರ ಕೊಡಾಕತ್ತಿಲ್ಲ. ಟ್ಯಾಕ್ಸ್ ಪೇಯರ್ಸ್ ನಾವೆಲ್ಲ. ಅದನ್ನ ಸರಿ ಮಾಡ್ರಿ. ನೀವು ಇದನ್ನೇ ಮಾಡ್ಕೊಂಡು ಹೆಣ್ಮಕ್ಳಿಗೆ ದುಡ್ಡು ನಿಲ್ಲಿಸಿದ್ರೆ ನಾವಂತೂ ಹೋರಾಟ ಮಾಡ್ರಿ. ಯಾಕಂದ್ರೆ ನೀವು ಇವೆಲ್ಲ 100 ಸುಳ್ಳು ಹೇಳಿ ಈ ಗ್ಯಾರಂಟಿ ಹೇಳ್ಕೊಂಡ ನೀವು ಅಧಿಕಾರಕ್ಕೆ ಬಂದಿರಿ. ಗ್ಯಾರಂಟಿ ನಿಲ್ಸಕ್ ನಾವು ಕೊಡಂಗಿಲ್ಲ. ಹೆಣ್ಮಕ್ಳು ಎದ್ ನಿಂದಿರ್ತಾರ. ನೀವು ಮೊನ್ನೆ ಹೇಳ್ತೀರಿ ನಾವು ಏನು ಟ್ಯಾಕ್ಸ್ ಪೇಯರ್ಸಿಗೆ ಇದನ್ನ ಗ್ಯಾರಂಟಿ ಸ್ಕೀಮ್ ಕೊಡಂಗಿಲ್ಲ, GST ಇದ್ದವ್ರಿಗೆ ಕೊಡಂಗಿಲ್ಲ, ನಾವು ಸ್ವಂತ ಮನೆ ಇದ್ದವ್ರಿಗೆ ಕೊಡಂಗಿಲ್ಲ. ಇದನ್ನ ಬರೀ ಫೋಟೋ ಹೊಡೆಸ್ಕೊಂಡು ಇದನ್ನ ಹಂಚಿದ್ರಲ್ಲ, ಇದ್ರೊಳಗೆ ಬರೀಬೇಕಿತ್ತು. BPL ಕಾರ್ಡ್ ಇದ್ದವ್ರಿಗೆ ಕೊಡ್ತೀವಿ ನಾವು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ನಾವು ಕೊಡಂಗಿಲ್ಲ, GST ಇದ್ದವ್ರಿಗೆ ಕೊಡಂಗಿಲ್ಲ. ಈಗ ನೆನಪಾಗ್ತ ಇವೆಲ್ಲ. ಮತ್ತ ಅವ್ರ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ನಿಮ್ಗೆ ಊಟ ಹಾಕ್ಯಾರಲ್ಲ, ಅದಕ್ಕೆ ಹೆಂಗೆ? ಅವ್ರ ಊಟ ಮೇಲೆ ಗೆದ್ದಿರಲ್ಲ. ಟ್ಯಾಕ್ಸ್ ಪೇಯರ್ ಸಾಕಷ್ಟು ಜನ ಅದಾರ. ನೀವು ಬರೀ BPL ಕಾರ್ಡ್ ಅವ್ರ ಅಷ್ಟೇ ಓಟ್ ಹಾಕಿಸ್ಕೋಬೇಕಿತ್ತು. ನಾವು BPL ಕಾರ್ಡ್ ಅವ್ರಿಗೆ ಅಷ್ಟೇ ಕೊಡ್ತೀನಿ ಅಂತ ಹೇಳಿ ಇದ್ರ ಮ್ಯಾಗ ಸಹಿ ಮಾಡ್ತಾರೆ. ಇಬ್ಬರು ಸಹಿ ಅದ. ಇವ್ರು ಅವಾಗಿನ ಕಾಂಗ್ರೆಸ್ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು
ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಿ ಅದಾವ ಅದ್ರ ಮೇಲೆ. ಮತ್ತೆ ಇವು ನೀವು ಸಹಿ ಮಾಡಿ ಎಲ್ಲರಿಗೆ ಹಂಚಿ. ಈಗ ಟ್ಯಾಕ್ಸ್ ಕಟ್ಟಿದ್ರೆ ನಾ ಕೊಡಂಗಿಲ್ಲ ಅದನ್ನ ಅವತ್ತು ಹೇಳಿದ್ರೆ ಒಂದು ಟ್ಯಾಕ್ಸ್ ನಿಮ್ಗೆ ಓಟ್ ಹಾಕ್ತಿದ್ವಿ. ಟ್ಯಾಕ್ಸ್ ಕಟ್ಟೋರು ಓಟ್ ಹಾಕ್ಯಾರಲ್ಲ ನಿಮ್ಗೆ, ಮತ್ತೆ ಅದ್ರದ್ದೇ ಅವ್ರು ಏನ್ ಮಾಡ್ಬೇಕು? ನೀವು ಈಗೆಲ್ಲ ಇವ್ ಮಾಡಿದ್ರೆ ನೀವು ಮೋಸ ಮಾಡ್ಕೊಂಡನ ಇಲ್ಲಿಗೆ ಬಂದಿರಿ. ಮತ್ತೆ ಇದನ್ನ ಮೋಸ ನೀವು ಮಾಡಿರಿ ಅನ್ನೋದು ಆಮೇಲೆ ಬೇಕಾದ್ರೆ ಇನ್ನೂ ಮಾಡಿ ಸರ್. ಇದಕ್ಕೆ ನೀವು ಇಂಥವ್ ಏನಾರ ಮಾಡ್ಕೊಂಡು ಹೋದ್ರಿ ಅಂದ್ರೆ ಮೊದಲೇ ನಿಮ್ಮ ಪಾಪ್ಯುಲಾರಿಟಿ ಮುಗಿದು ಬಿಟ್ಟೈತಿ. ಇನ್ನ ನೀವು ಮಾತಾಡಕ್ ಹೋಗ್ತೀರಿ. ನೀವು ಅನಾವಶ್ಯಕವಾಗಿ ಜನರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ನೀವೇನ್ ಹೇಳಿ ಅಧಿಕಾರಕ್ಕೆ ಬಂದಿರಿ, ಇನ್ನೂ 2 ವರ್ಷ ಅದು ಚಾಲ್ತಿ ಇರಲಿ, ಚಾಲ್ತಿ ಇರಬೇಕು.